ಇಲ್ಲಿ ಮೊನ್ನೆ ಹರೀಶ ಯಾವ್ದೋ ರೂಮ್ಗೆ ಹೋಗಿದ್ನಂತೆ. ಯಾವ ರೂಮ್ಗೆ? ನೀವು ಅವನ ಹತ್ರ ಹೇಳ್ಬಾರ್ದು, ಪ್ರಾಮಿಸ್ ಹಾಕಿ ಅಂದ್ರೆ ಇಲ್ಲ ಕಣೋ, ಹೇಳಲ್ಲ ಕಣೋ, ಹೇಳು. ಅವ್ನ್ಗೆಲ್ಲ ನಡೀತೈತೆ ಗೊತ್ತು ನಮ್ಗೆ. ಯಾವ ರೂಮ್ಗೆ ಹೋಗಿದ್ನೋ? ಇಲ್ಲ ಬೇಡ ಬಿಡಿ, ನಾನು ಸುಮ್ನೆ ಅಮ್ಮ ಮಗನ ಮುಂದೆ ತಂದಾಕ್ಬಿಡ್ಸಿ. ಏನಿಲ್ಲ, ಹೇಳು ಡೈರೆಕ್ಟ್. ನನ್ಗಿದ್ರೆ ಹೇಳು, ನಾನ್ ಹೆಚ್ಚು ತಾಯಿ. ಹಲೋ, ಗೌರಮ್ಮ ಅವರ ಮಾತಾಡೋದು? ಹಾ ಹೇಳಿ, ಯಾರು? ನಾನಿಲ್ಲಿ ಶ್ರೀನಿವಾಸ್ ಅಂದ್ಬಿಟ್ಟು. ಗೌರಮ್ಮ ಅವರೇ? ಕಾಡ್ಗುಡಿಯಿಂದನಾ? ಹೌದು ಹೌದು. ಚೆನ್ನಾಗಿದ್ದೀರಪ್ಪ ಎಲ್ಲ? ನೀವು ಚೆನ್ನಾಗಿದ್ದೀರಾ? ಮಾತ್ರ ಇದೀವಿ. ಏನಪ್ಪ ಸಮಾಚಾರ? ಒಂದ್ 2 ನಿಮಿಷ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಸರಿ ಹೇಳಪ್ಪ, ಏನ್ ಸಮಾಚಾರ? ನೀವೇನು ಅನ್ಕೋಬಾರ್ದು, ಯಾರಿಗೂ ಹೇಳ್ಬಾರ್ದು, ಪ್ರಾಮಿಸ್. ಇಲ್ಲ ಹೇಳಪ್ಪ ಶ್ರೀನಿವಾಸು, ಯಾರಿಗೂ ಹೇಳಲ್ಲ. ಹೇಳಪ್ಪ, ದಯವಿಟ್ಟು ಹೇಳಲ್ಲ, ಹೇಳು. ಏನೋ ಒಂದು ವಿಚಾರ ಕೇಳಿದೆ, ನಿಜನಾ? ಏನಪ್ಪ, ಏನ್ ವಿಷಯ? ಗೊತ್ತಿಲ್ವಾ ನಿಮ್ಗೇನು? ಮೋಹನ ತಾನೆ? ನನಗ್ ಗೊತ್ತು ನಿನ್ ಟ್ರಿಕ್ ಮಾತೆಲ್ಲಾನು ನನ್ಗೆ. ನೀನ್ ಮಾತಾಡೋದ್ ನೀನೆ, ಯಾರು ಮಾತಾಡಲ್ಲ, ಹೇಳು. ಏನಪ್ಪ, ಚೆನ್ನಾಗಿದ್ದೀರೇನೋ ಎಲ್ಲ? ಬೊಮ್ಮಟಾಗಿದ್ದೀನಿ. ಬಂದಿಲ್ವಾ ಬೆಂಗಳೂರ್ ಕಡೆ? ಇಲ್ಲ, ಏನೋ ಒಂದ್ ಕೇಳ್ಬೇಕು, ಕೇಳ? ಏನ್ ಕೇಳು ಮೋಹನ, ಏನ್ ಸಮಾಚಾರ? ಇವಾಗ ಏನ್ ಹೇಳು. ಕೈ ಕೆಸರಾದರೆ ಹ್ಮ್ ಡ್ಯಾಶ್. ಕೈ ಕೆಸರ ಆದರೆ ಬಾಯಿ ಮೊಸರು. ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಹೇಳಿ. ಏನ್ ಹೇಳಲು, ಹೋಗ್ಬಿಟ್ಟು ಹೇಳ್ಬೇಡ ನೀನು. ಒಟ್ಟಲ್ಲ, ನಿಮ್ ತಲೆ ಸರಿಯಾಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಉತ್ತರ ಹೇಳಿ. ಹೌದಾ? ಹೇಳ್ಬೇಕಾ ನಾನು? ಕೈ ಕೆಸರ ಆದರೆ ಬಾಯಿ ಮೊಸರಪ್ಪ. ಕೈ ಕೆಸರಾದ್ರೆ ಹಾ, ಕೈ ತೊಳ್ಕೊಳ್ಳಿ ಅಂತ. ಅದೆಲ್ಲ ಗಾದಿ ಕಣೋ. ನಿಮ್ ಕಾಲಕ್ಕೆ ಆಗೋಯ್ತು ಅವೆಲ್ಲ ಗಾದೆ ಪಾದೆ ಎಲ್ಲ. ಇವಾಗ ಇದು ಡೈರೆಕ್ಟ್ ಮಾತು. ಡೈರೆಕ್ಟ್ ಮಾತಾಡೋದು, ಡೈರೆಕ್ಟ್ ಆಗಿ ಇದ್ ಮಾಡೋದು. ಏನು ಇದು ಮಾಡೋದು ಅಂದ್ರೆ? ಹೇಳಪ್ಪ, ಏನ್ ಹೇಳೋ, ಎಲ್ಲ ಚೆನ್ನಾಗಿದ್ದೀರೇನೋ? ನನ್ಗೆ ಹರೀಶನ್ ಫ್ರೆಂಡ್ ಒಬ್ರು ಪರಿಚಯ ಇದಾರೆ. ಅವರು ಒಂದ್ ವಿಚಾರ ಹೇಳಿದ್ರು, ಅದಕ್ಕೆ ನಿಮ್ಗೆ ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಏನಂತ ಹೇಳಿದ್ರು? ಇಲ್ಲಿ ಮೊನ್ನೆ ಹರೀಶ ಯಾವ್ದೋ ರೂಮ್ಗೆ ಹೋಗಿದ್ನಂತೆ. ಯಾವ ರೂಮ್ಗೆ? ನೀವು ಅವನ ಹತ್ರ ಹೇಳ್ಬಾರ್ದು, ಪ್ರಾಮಿಸ್ ಹಾಕಿ ಅಂದ್ರೆ ಇಲ್ಲ ಕಣೋ, ಹೇಳಲ್ಲ ಕಣೋ, ಹೇಳು. ಅವ್ನ್ಗೆಲ್ಲ ನಡೀತೈತೆ ಗೊತ್ತು ನಮ್ಗೆ. ಯಾವ ರೂಮ್ಗೆ ಹೋಗಿದ್ನೋ? ಇಲ್ಲ ಬೇಡ ಬಿಡಿ, ನಾನು ಸುಮ್ನೆ ಅಮ್ಮ ಮಗನ ಮುಂದೆ ತಂದಾಕ್ಬಿಡ್ಸಿ. ಏನಿಲ್ಲ, ಹೇಳು ಡೈರೆಕ್ಟ್. ನನ್ಗಿದ್ರೆ ಹೇಳು, ನಾನ್ ಹೆಚ್ಚು ತಾಯಿ. ನಾನು ಅವನ್ನ ಏನು ಇಟ್ಕೊಂಡಿಲ್ಲ, ನಿಂತೆ ಇಟ್ಕೊಂಡಿಲ್ಲ ನಾನು ಅವನ ಹತ್ರ ಏನು. ನನ್ಗೂ ನೋಡಿ ಸಾಕಾಗೋಗೈತಿ. ಏನ್ ಹೇಳಪ್ಪ, ಏನಂತದಿದ್ರೆ ಹೇಳು, ಏನು ಅಂತ. ನಾನ್ ಕಡ್ಡಿ ಎಲ್ಲಾಡ್ಸಲ್ಲ, ಬೇಡ ಬಿಡಿ. ಏನ್ ಹೇಳಲು ನೀನು? ಏನಕ್ಕ ಅದಕ್ಕೆ ನುಂಗ್ತಿದ್ಯಾ ಮಾತ್ನ? ಏನ್ ಹೇಳು, ಯಾರ ರೂಮು, ಏನಿದು? ನೀವ್ ಬೇಜಾರ್ ಮಾಡ್ಕೋಬಾರ್ದು ಆಮೇಲೆ ಹೇಳದ್ಮೇಲೆ. ಇಲ್ಲ ಹೇಳಪ್ಪ, ನಂಗೆಲ್ಲ ಬೇಜಾರಾಗೈತೆ ಅವನಿಂದ. ಎಲ್ಲಾ ಮಕ್ಳು ಚೆನ್ನಾಗಿದ್ದೀವಿ, ನಿಂಗಾಗವನಿಂದ ನಾನು ಕೊರಗ್ತಾ ಇದ್ದೀನಿ. ಎಲ್ರಿಗೂ ಒಂದೊಂದು ಟೈಮ್ ಬರ್ತದೆ, ಅದೇ ರೀತಿ ಇವನ್ಗೂ ಟೈಮ್ ಬರ್ತದೆ. ನೀವು ಸ್ವಲ್ಪ ಸಮಾಧಾನವಾಗಿರಿ, ನಾನು ಹೇಳೋದಷ್ಟೇ. ಹೌದಪ್ಪ, ಸಮಾಧಾನನೇ ಇದೀನಿ. ಟೈಮ್ ಬರೋವರೆಗೂ ನಾವು ಸಮಾಧಾನ ಇದ್ದು ಸಾಕಾಗೋಗೈತಿ. ಇವಾಗ ಬಿಟ್ಬಿಟ್ಟಿದ್ದೀನಿ. ಇವಾಗ ಸಮಾಧಾನ ಬರೋವರೆಗೂ ಅಂತ ನಾನು ತಾಳ್ಮೆಯಿಂದ ಇದ್ದೀನಿ. ಏನ್ ಹೇಳು ಮೋಹನ, ಅಂತದ್ ಏನ್ ವಿಷಯ ಇದ್ರೆ ಹೇಳು ನನ್ಗೆ. ನಮಗೂ ಗೊತ್ತಾಗಿದೆ ಏನೇನೋ ವಿಷಯಗಳೆಲ್ಲ, ಹೇಳು. ನನಗಾಮೇಲೆ ಬೈಬಾರ್ದು ಹೇಳದ್ಮೇಲೆ. ಇಲ್ಲ ಕಣೋ, ನಿನ್ನ ತಮ್ಮ ಯಾಕೋ ಬೈಯಿ, ಒಳ್ಳೆ ಹೇಳಂಗಿದ್ರೆ ನಾನು ಯಾಕೋ ಬೈಯಿ. ಬಟ್ ಒಂದ್ ವಿಚಾರ ಹೇಳ್ತೀನಿ, ಭಗವಂತನ ಮೇಲಾನೆ, ದೇವ್ರಂತ ಮನುಷ್ಯ ಹರೀಶನ. ಎಲ್ಲ ಹೋದ, ಗಾಡಿ ತಗೊಂಡು ಎಲ್ಲ ಹೋದ. ರೂಮ್ಗೆ ಹೋಗಿರ್ಬೇಕು ಪುನಃ ಹಂಗಾದ್ರೆ. ಇಲ್ಲ, ಅಲ್ಲೊಬ್ಬ ಇದಾನೆ, ಮದ್ವೆ ಇಲ್ಲ ಮುಂಜಿ ಇಲ್ಲ, ಯಾರೋ ಒಬ್ಬ ಅಲ್ಲಿಗೆ ಹೋಗ್ತಾನೆ. ನೀವೇನ್ ಕ್ಯಾಮ್ರಾ ಇಟ್ಟಿದ್ದೀರಾ? ಅವ್ನಿಗೆ ಎಲ್ಲೆಲ್ಲಿ ಹೋಯ್ತಾನೆ ಏನೋ ಗೊತ್ತಾಗಕ್ಕೆ? ಎಲ್ಲೆಲ್ಲೇನಿಲ್ಲ, ಅಲ್ಲೇ ಹೋಗೋದವ್ನು, ಹೋಗ್ ಬರೋದು. ಎಲ್ಲೆಲ್ಲ ಹೋಯ್ತಾನೆ, ಎಲ್ಲ ಹಾಳಾಗೋಯ್ತಾನೆ, ಯಾರಿಗ್ ಗೊತ್ತು? ಅವೆಲ್ಲ ಕೇಳಕ್ ಹೋದ್ರೆ ಜಗಳ, ಡ್ಯೂಟಿ ಮನೇಲಿ. ಅದಕ್ಕೆ ನಾನು ಹೋಗುದ್ ದೂರ ಇಕ್ಕಿದೀನಿ. ಎಲ್ಲಿ ಇಕ್ಬೇಕೋ ಅಲ್ಲಿ ಇಕ್ಕಿದೀನಿ. ಇನ್ನೇನ್ ಮಾಡ್ತೀಯ? ನೋಡಿ ನಾನು ಸಾಕಾಗೋಯ್ತು. ಹೇಳಿ ಏನ್ ಹೇಳಿ ಮೋಹನ? ಹೇಳಲ್ಲ, ಕೇಳಲ್ಲ, ಹೇಳು. ಏನದು ಹೇಳು. ಮೊನ್ನೆ ಆಕ್ಚುಲಿ ನಾನು ಒಂದ್ ರೂಮ್ಗೆ ಹೋಗಿದ್ದೆ, ಅವನು ಒಂದ್ ರೂಮಲ್ಲಿ ನೋಡ್ದೆ ನಾನು. ಎಲ್ಲಿ? ಬೆಂಗಳೂರಲ್ಲ, ಮೈಸೂರಲ್ಲ? ಏನೇನೋ ತಿಳ್ಕೊತಿದ್ರೆ. ಇದ್ಯಾಕೆ ಮೈಸೂರಲ್ಲ, ಬೆಂಗಳೂರಲ್ಲ, ಈ ಮೊಬೈಲ್ ಅಲ್ಲಿ ಯಾವ್ದೋ ಕ್ಲಬ್ ಹೌಸ್ ಅಂತ ಬಂದೈತಲ್ಲ, ಅದ್ರೊಳಗೆ ರೂಮ್ ಅಂತ ಬರ್ತದೆ. ಎಲ್ಲರೂ ಒಟ್ಟಿಗೆ ಹೋಗಿ ಮಾತಾಡೋದು. ಆ ತರ ರೂಮ್ ಒಳಗೆ ಇದ್ದಿದ್ದು. ನೀವ್ ಯಾಕೆ ಏನೇನು ಅನ್ಕೋತಾ ಇದೀರಿ? ರೂಮಲ್ಲಿ ಹೋಗಿ ಮಾತಾಡಂಗ? ಹೌದು, ಅದು ಒಂಥರ ಸೋಷಿಯಲ್ ಮೀಡಿಯಾ, ಅದು ಮಾತಾಡೋದು. ಏನ್ ಅನ್ಕೊಂಡ್ರಿ ನೀವು? ಮೋಹನನೋ ಗುರುನ ನೀನ್ ಮಾತಾಡ್ತಿರೋದು?
ಗೊತ್ತಾಗೋಯ್ತಾ ಗುರು ಅಂತ? ನನಗ್ ಗೊತ್ತಾಯ್ತು, ಹೇಳು ಧ್ವನಿಲ್ ಗೊತ್ತಾಗ್ತಾ ಇದೆ, ಹೇಳೋ ಗುರು, ಧ್ವನಿಲೇ ಗೊತ್ತಾಗೋಯ್ತು. ಮೋಹನ ಹಿಂಗ್ ಮಾತಾಡಲ್ಲ. ಈ ಶ್ರೀನಿವಾಸ ಯಾರು, ಮೋಹನ ಯಾರು, ಗುರು ಯಾರು? ಗುರು ನೀನು ಮೈಸ್ಕೋನು, ಶ್ರೀನಿವಾಸ ಕಾಡ್ಗೋಡಿಯವನು. ಈ ಧ್ವನಿ ಚೇಂಜ್ ಮಾಡ್ಕೊಂಡ್ ಮಾತಾಡ್ತಾ ಇದ್ರೆ ಯಾರು ಹೇಳಿ, ಯಾರು ಮಾತಾಡ್ತಿರೋ ದೈಗಟ್ಟೆಗೆ ಹೇಳು. ಮೋಹನನ ಗುರುನು ಇಬ್ರು ಅಲ್ಲ. ಯಾರು ಹೇಳಿ? ಇದು ಆರ್.ಜೆ. ಸುನಿಲ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಆ ಏ ಸರಿ ಮಾತಾಡೋ ಮೋಹನ, ಸರಿ ಮಾತಾಡೋ. ಮೋಹನ ಅಲ್ಲಮ್ಮ, ಇದು ಆರ್.ಜೆ. ಸುನಿಲ್ ಅಂತ ಅನ್ಬಿಟ್ಟು. ಸುನೀಲ? ಹೌದು, ನಿಮ್ ಮಗ ಹರೀಶ್ ಇದಾರಲ್ಲ, ಹಾ ಅವರು ಆಕ್ಚುಲಿ ನಿಮ್ ನಂಬರ್ ಕೊಟ್ಬಿಟ್ಟು ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. RJ Sunil, prank calls.